ಜನಪದರ ಚಾವಡಿ. ನಮಸ್ಕಾರ. ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಗಾನಗರಡಿ ಇದು ಜನಪದರ ಚಾವಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮತ್ತು ನಿಮ್ಮ ಈ ಕಡಬ್ಗೆರೆ ಮುನಿರಾಜು ಮಾಡುವ ನಮಸ್ಕಾರ. ಬನ್ನಿ ವೀಕ್ಷಕರೇ, ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ಜನಪದ ಗೀತೆಗಳನ್ನು ಕೇಳುವಂಥ ಸಮಯ ಹೊತ್ತು ನಮ್ಮದಾಗಿದೆ. ನಮ್ಮೊಂದಿಗೆ ಒಬ್ಬ ವಿಶೇಷ ಗಾಯಕ ಆಗಮಿಸಿದ್ದಾರೆ. ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ವಾಮಿ ಗಾಮನಹಳ್ಳಿ ಅಂತ, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆಯವರು. ಪರಿಚಯ ಅಂತಂದರೆ ನನಗೆ ನನ್ನ ಬಗ್ಗೆ ನಾನು ಪರಿಚಯ ಮಾಡ್ಕೊಳ್ಳೋದು ಅಂತಂದರೆ ನನಗೆ ಮುಜುಗರ ಅನಿಸುತ್ತೆ. ಯಾಕೆ ಅಂತಂದರೆ ನಾನು ಎಲ್ಲಿಯೂ ಕೂಡ ಹಂಗೆ ಪರಿಚಯ ಮಾಡ್ಕೊಂಡಂಗಿಲ್ಲ. ಬರೀ ಹಾಡೋದು ಅಷ್ಟು ಕೆಲಸ ಮಾತ್ರ ಮಾಡ್ತಾನೆ ಬರ್ತಾ ಇದ್ದೀನಿ. ಜನಪದ ಗಾಯನನೇ ಹಾಗೆ. ಅವರು ಆತ್ಮಜ್ಞಾನಕ್ಕೆ, ಆತ್ಮದ ತೃಪ್ತಿಗೋಸ್ಕರ ಜನಪದ ಹಾಡುಗಳನ್ನು ಕಟ್ಟಿಕೊಂಡವರು. ಇವತ್ತು ಈ ಜನಪದ ಚಾವಡಿನಲ್ಲಿ ಯಾವ ಜನಪದವನ್ನು ಹಾಡ್ತಾ ಇದ್ದೀರಿ ಸ್ವಾಮಿ? ನಾನು ಮೂಕನಾಗಬೇಕು ಕಡ್ಕೊಳ ಮಡಿವಾಳೇಶ್ವರನವ್ರದ್ದು ತತ್ವಪದವನ್ನು ಹಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ಇದನ್ನು ರಾಗ ಸಂಯೋಜನೆ ರವೀಂದ್ರ ಹಂದಿಗನೂರು ಅವರು ಮಾಡಿದ್ದಾರೆ. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಕಾಕ ಬುದ್ಧಿ ಕಡೆ ಆಯಿಸಲಾಗದೆ, ಕಾಕ ಬುದ್ಧಿ ಕಡೆ ಆಯಿಸಲಾಗದೆ, ಲೋಕದ ಗೊಡವಿ ನಿನಗ್ಯಾಕಬೇಕು. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಮಾತು ಕಲಿಬೇಕು, ಮಾತಿನ ಮರ್ಮ ತಿಳಿಬೇಕು. ಮಾತು ಕಲಿಬೇಕು, ಮಾತಿನ ಅರ್ಥ ತಿಳಿಬೇಕು. ಮಾತು ಬಲ್ಲ ಮಹಾಜ್ಞಾನಿಯ ಕೂಡೆ, ಮಾತು ಬಲ್ಲ ಮಹಾಜ್ಞಾನಿಯ ಕೂಡೆ, ಕೋತಿ ಹಾಂಗ ಬೆನ್ ಹತ್ತಿರಬೇಕು. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ತತ್ವ ಕಲಿಬೇಕು
ತತ್ವದ ಅರ್ಥ ತಿಳಿಬೇಕು, ತತ್ವ ಕಲಿಬೇಕು, ತತ್ವದ ಅರ್ಥ ತಿಳಿಬೇಕು. ತತ್ವಬಲ್ಲ ಮಹಾಜ್ಞಾನಿಯ ಕೂಡೆ, ತತ್ವಬಲ್ಲ ಮಹಾಜ್ಞಾನಿಯ ಕೂಡೆ ಕತ್ತಿ ಹಾಂಗ ಬೆನ್ ಹತ್ತಿರಬೇಕು, ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಆಸೆಯ 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 ಅಳಿಬೇಕು, ಮನಸ್ಸಿನ ಹೇಸಗಿ ತೊಳಿಬೇಕು. ಆಸೆಯ ಅಳಿಬೇಕು, ಮನಸ್ಸಿನ ಹೇಸಗಿ ತೊಳಿಬೇಕು. ಆಸೆಯ ಅಳಿದು ಹೇಸಗಿ ತೊಳೆದು, ಆಸೆಯ ಅಳಿದು ಹೇಸಗಿ ತೊಳೆದು ಈಶ ಮಹಾಂತನ ಪಾದ ಹಿಡಿಬೇಕು, ಈಶ ಮಹಾಂತನ ಪಾದ ಹಿಡಿಬೇಕು, ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಆಕ ಬುದ್ಧಿ ಕಡೆ ಆಯಿಸಲಾಗದೆ, ಆಕ ಬುದ್ಧಿ ಕಡೆ ಆಯಿಸಲಾಗದೆ, ಲೋಕದ ಗೊಡವಿ ನಿನಗ್ಯಾಕಬೇಕು, ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಕಡಕೋಳು ಮಹಾಂತೇಶ್ವರರ ತತ್ವಪದಗಳೇ ಹೇಗೆ ಮೂಕನಾಗಿರ್ಬೇಕು ಅಂತ ಯಾಕೆ ಹೇಳಿದ್ದಾರೆ ಅಂದರೆ, ಗೊತ್ತಿಲ್ಲದ್ರೆ ಏನೋ ಮಾತಾಡಕ್ಕೆ ಹೋಗೋಕ್ಕಿಂತ ಸುಮ್ಮನೆ ಇರೋದು ಉತ್ತಮ ಅನ್ನೋ ಒಂದು ಆಮೇಲೆ ಈ ತತ್ವದಲ್ಲಿ ಜ್ಞಾನಕ್ಕೆ, ವಿದ್ಯೆಗೆ ಮತ್ತು ಏನೇನೆಲ್ಲ ಅನುಕೂಲತೆಗಳಿದೆ ಮನುಷ್ಯನಿಗೆ ಜ್ಞಾನಾರ್ಜನೆಗೆ ಸಂಬಂಧಪಟ್ಟಂಗೆ ಆ ಥರದ ಜ್ಞಾನವನ್ನು ನೀವು ಬೆನ್ನತ್ತು ಹೋಗ್ಬೇಕು, ಬಿಡಬಾರ್ದು. ಅದು ಯಾವ ಥರ ಬೆನ್ನತ್ತು ಹೋಗ್ಬೇಕು ಅಂತ ಹೇಳ್ತಾರೆ ಅಂತಂದ್ರೆ, ಕೋತಿ ಥರ ಬೆನ್ನತ್ತಿರಬೇಕು, ಕತ್ತಿ ತರ ಬೆನ್ನತ್ತಿರಬೇಕು. ಎಂತ ಅದ್ಭುತವಾದ ಸಾಹಿತ್ಯ, ಬಹಳ ಸೊಗಸಾದ ಗೀತೆನ ಹಾಡಿದ್ರಿ. ತವರಿಂದ ಕಳಿಸಿ ನನ್ನ ಮರಿಬ್ಯಾಡ ಅಣ್ಣಯ್ಯ, ತಾಯಿ ತಂದೆ ಕಾಣದ ತಬ್ಬಲಿಯು ನನಯ್ಯ. ಅಣ್ಣಯ್ಯ ನನ್ನ ಮರಿಬ್ಯಾಡ ಅಣ್ಣಯ್ಯ, ಅಣ್ಣಯ್ಯ ನನ್ನ ಮರಿಬ್ಯಾಡ ಅಣ್ಣಯ್ಯ.
ಕಳಿಸಿ ನನ್ನ ಮರಿಬ್ಯಾಡ ಅಣ್ಣಯ್ಯ, ತಾಯಿ ತಂದೆ ಕಾಣದ ತಬ್ಬಲಿಯು ನಾನಯ್ಯ. ಅಣ್ಣಯ್ಯ ನನ್ನ ಮರಿಬ್ಯಾಡ ಅಣ್ಣಯ್ಯ, ಅಣ್ಣಯ್ಯ ನನ್ನ ಮರಿಬ್ಯಾಡ ಅಣ್ಣಯ್ಯ. ಮಗುವಾಗಿ ಇರುವಾಗ ತೊಟ್ಟಿಲಲ್ಲಿ ತೂಗಿದೆ, ಮಾತು ಬಂದು ನೆಡೆವಾಗ ಭಿಕ್ಷೆ ಬೇಡಿ ಸಾಕಿದೆ. ಮಗುವಾಗಿ ಇರುವಾಗ ತೊಟ್ಟಿಲಲ್ಲಿ ತೂಗಿದೆ, ಮಾತು ಬಂದು ನೆಡೆವಾಗ ಭಿಕ್ಷೆ ಬೇಡಿ ಸಾಕಿದೆ. ಕಣ್ಣಿಲ್ಲದವನಿಂದ ಕಂಕಣವ ಕಟ್ಟಿಸಿದೆ, ಕಾಣದ ಊರಿಗೆನ್ನ ಧಾರೆಯ ನೆರೆದೆ. ಕಣ್ಣಿಲ್ಲದವನಿಂದ ಕಂಕಣವ ಕಟ್ಟಿಸಿದೆ, ಕಾಣದ ಊರಿಗೆನ್ನ ಧಾರೆಯ ನೆರೆದೆ. ಅಣ್ಣಯ್ಯ ನನ್ನ ಮರಿಬ್ಯಾಡ ಅಣ್ಣಯ್ಯ, ಅಣ್ಣಯ್ಯ ನನ್ನ ಮರಿಬ್ಯಾಡ ಅಣ್ಣಯ್ಯ. ತವರಿಂದ ಕಳಿಸಿ ನನ್ನ ಮರಿಬ್ಯಾಡ ಅಣ್ಣಯ್ಯ, ತಾಯಿ ತಂದೆ ಕಾಣದ ತಬ್ಬಲಿಯು ನಾನಯ್ಯ. ಅಣ್ಣಯ್ಯ ನನ್ನ ಮರಿಬ್ಯಾಡ ಅಣ್ಣಯ್ಯ, ಅಣ್ಣಯ್ಯ ನನ್ನ ಮರಿಬ್ಯಾಡ ಅಣ್ಣಯ್ಯ. ಈ ಜನ್ಮದಲ್ಲಿ ಕೊಡಲು ಏನಿಹುದಣ್ಣಯ್ಯ, ತಿರಿದು ತಂದ ಅನ್ನವನುಂಡು ಮಲಗುವಾಗ ನೆನೆಯುವೆನಯ್ಯ. ಈ ಜನ್ಮದಲ್ಲಿ ಕೊಡಲು ಏನಿಹುದಣ್ಣಯ್ಯ, ತಿರಿದು ತಂದ ಅನ್ನವನುಂಡು ಮಲಗುವಾಗ ನೆನೆಯುವೆನಯ್ಯ. ಮುಂದಿನ ಜನ್ಮಕ್ಕೆ ತಂದೆಯಾಗುವಣ್ಣಯ್ಯ, ಮುಂದಿನ ಜನ್ಮಕ್ಕೆ ತಂದೆಯಾಗುವಣ್ಣಯ್ಯ. ಮಗನಾಗಿ ಹುಟ್ಟಿ ನಿನ್ನ ಋಣವ ತೀರಿಸುವೆನಯ್ಯ, ಮಗನಾಗಿ ಹುಟ್ಟಿ ನಿನ್ನ ಋಣವ ತೀರಿಸುವೆನಯ್ಯ. ಅಣ್ಣಯ್ಯ ನನ್ನ ಮರಿಬ್ಯಾಡ ಅಣ್ಣಯ್ಯ, ಅಣ್ಣಯ್ಯ ನನ್ನ ಮರಿಬ್ಯಾಡ ಅಣ್ಣಯ್ಯ. ತವರಿಂದ ಕಳಿಸಿ ನನ್ನ ಮರಿಬ್ಯಾಡ ಅಣ್ಣಯ್ಯ, ತಾಯಿ ತಂದೆ ಕಾಣದ ತಬ್ಬಲಿಯು ನಾನಯ್ಯ. ಅಣ್ಣಯ್ಯ ನನ್ನ ಮರಿಬ್ಯಾಡ ಅಣ್ಣಯ್ಯ, ಅಣ್ಣಯ್ಯ ನನ್ನ ಮರಿಬ್ಯಾಡ ಅಣ್ಣಯ್ಯ. ಈ ಜನ್ಮದಲ್ಲಿ ಕೊಡಲು ಏನಿಹುದಣ್ಣಯ್ಯ, ಮುಂದಿನ ಜನ್ಮಕ್ಕೆ ತಂದೆಯಾಗುವಣ್ಣಯ್ಯ, ಮಗನಾಗಿ ಹುಟ್ಟಿ ನಿನ್ನ ಋಣವ ತೀರಿಸುವೆನಯ್ಯ. ಎಷ್ಟು ಚೆನ್ನಾಗಿದೆ ಅಲ್ಲ ಸಾಲುಗಳು. ಜನಪದ ಶೈಲಿಯ ಹಾಡನ್ನು ಕೇಳಿದ್ರಿ. ಮತ್ತೊಂದು ಸುಮಧುರವಾದ ಗೀತೆಯನ್ನು ಸ್ವಾಮಿಯವರ ಧ್ವನಿನಲ್ಲಿ ಕೇಳೋಣ. ತಾಯಿ ಬಗ್ಗೆನೇ ಹಾಡ್ತಿರಲ್ವ? ಮಗಳಿಗೆ ವಿವೇಕ ಹೇಳುವಂಥದ್ದು, ತಾಯಿ ತಂದೆ ಅವ್ರ ಮನೆ ಎಲ್ಲರೂ ಕೂಡ ವಿವೇಕ ಹೇಳುವಂಥದ್ದು, ಮಗಳನ್ನ ನೀನು ಓದ್ ಕಡೆ ಹಿಂಗೆ ಚೆನ್ನಾಗಿರ್ಬೇಕಂತ ಹಾಡಿ. ಕೇಳುವ ನನ್ನ ಮಗಳೇ ಮಾಣಿಕ್ಯದ ಹರುಳೇ, ಸೇರಿದ ಮನೆಯ ಸಿರಿದೇವಿಯಾಗಿ, ಸೇರಿದ ಮನೆಯ ಸಿರಿದೇವಿ ನೀನಾಗಿ
ಸೇರಿದ ಮನೆಯ ಸಿರಿದೇವಿ ನೀನಾಗಿ ಬಾಳಾಡಬೇಕು ನನ್ನ ಮಗಳೇ, ಬಾಳಾಡಬೇಕು ನನ್ನ ಮಗಳೇ. ಕೇಳುವ ನನ್ನ ಮಗಳೇ, ಮಾಣಿಕ್ಯದ ಹರುಳೆ, ಸೇರಿದ ಮನೆಯ ಸಿರಿದೇವಿಯಾಗಿ, ಸೇರಿದ ಮನೆಯ ಸಿರಿದೇವಿ ನೀನಾಗಿ, ಸೇರಿದ ಮನೆಯ ಸಿರಿದೇವಿ ನೀನಾಗಿ ಬಾಳಾಡಬೇಕು ನನ್ನ ಮಗಳೇ, ಬಾಳಾಡಬೇಕು ನನ್ನ ಮಗಳೇ. ಬಾಳುವೆ ಮಾಡಿದರೆ ಬಾತಂಗಿ ಎಂದಾರು, ಬಾಳುವೆ ಗೆಟ್ಟು ಮತಿಗೆಟ್ಟು. ಬಾಳುವೆ ಮಾಡಿದರೆ ಬಾತಂಗಿ ಎಂದಾರು, ಬಾಳುವೆ ಗೆಟ್ಟು ಮತಿಗೆಟ್ಟು. ಬಾಳುವೆ ಗೆಟ್ಟು ಮತಿಗೆಟ್ಟು ಬಾಳಿದರೆ ಹೆತ್ತವರ ಕುಲಕ್ಕೆ ಬಗೆಯಾದೆ. ಹೇಳುವ ನನ್ನ ಮಗಳೇ, ಮಾಣಿಕ್ಯದ ಹರುಳೆ, ಸೇರಿದ ಮನೆಯ ಸಿರಿದೇವಿಯಾಗಿ. ಮಾತ್ಗಂಟಿ ಮಗಳಲ್ಲ, ತಾಟ್ಗಿತ್ತಿ ಸೊಸೆಯಲ್ಲ, ಉಪುರದ ಚಕ್ಕೆ ಒಲೆಗಲ್ಲ. ಮಾತ್ಗಂಟಿ ಮಗಳಲ್ಲ, ತಾಟ್ಗಿತ್ತಿ ಸೊಸೆಯಲ್ಲ, ಉಪುರದ ಚಕ್ಕೆ ಒಲೆಗಲ್ಲ. ಉಪುರದ ಚಕ್ಕೆ ಒಲೆಗಲ್ಲ, ತೌರಿಗೆ ಮಾತಾ ತಂದೋಳು ಮಗಳಲ್ಲ, ಮಾತಾ ತಂದೋಳು ಮಗಳಲ್ಲ. ಕೇಳುವ ನನ್ನ ಮಗಳೇ, ಮಾಣಿಕ್ಯದ ಹರುಳೆ, ಸೇರಿದ ಮನೆಯ ಸಿರಿದೇವಿಯಾಗಿ, ಸೇರಿದ ಮನೆಯ ಸಿರಿದೇವಿ ನೀನಾಗಿ ಬಾಳಾಡಬೇಕು ನನ್ನ ಮಗಳೇ, ಬಾಳಾಡಬೇಕು ನನ್ನ ಮಗಳೇ. ಅತ್ತೆಯ ಮನೆಯಲ್ಲಿ ಮುತ್ತಾಗಿ ಇರಬೇಕು, ಮುತ್ತಾಗಿ ನೀಡಿದರು ಉಣಬೇಕು. ಅತ್ತೆಯ ಮನೆಯಲ್ಲಿ ಮುತ್ತಾಗಿ ಇರಬೇಕು, ಮುತ್ತಾಗಿ ನೀಡಿದರು ಉಣಬೇಕು. ಮುತ್ತಾಗಿ ನೀಡಿದರು ಉಣಬೇಕು, ತೌರವರ ಹೊತ್ತಾಗಿ ನೀಡಿದರು ಉಣಬೇಕು, ತೌರವರ ಉತ್ತಮರ ಹೆಸರು ತರಬೇಕು, ಉತ್ತಮರ ಹೆಸರು ತರಬೇಕು. ಕೇಳುವ ನನ್ನ ಮಗಳೇ, ಮಾಣಿಕ್ಯದ ಹರುಳೆ, ಸೇರಿದ ಮನೆಯ ಸಿರಿದೇವಿಯಾಗಿ. ಕೇಳುವ ನನ್ನ ಮಗಳೇ, ಮಾಣಿಕ್ಯದ ಹರುಳೆ, ಸೇರಿದ ಮನೆಯ ಸಿರಿದೇವಿಯಾಗಿ, ಸೇರಿದ ಮನೆಯ ಸಿರಿದೇವಿ ನೀನಾಗಿ, ಸೇರಿದ ಮನೆಯ ಸಿರಿದೇವಿ ನೀನಾಗಿ ಬಾಳಾಡಬೇಕು ನನ್ನ ಮಗಳೇ, ಬಾಳಾಡಬೇಕು ನನ್ನ ಮಗಳೇ.
ನನ್ನ ಮಗನೇ ಕಂಡೋರ್ ಮನೆಗೆ ಹೆಣ್ಣು ತಂದು ಗೋಳಾಡಿಸ್ಬೇಡ ಅಂತ ಒಂದು ಹಾಡು ಬರೆದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಗಂಡು ಯಾರಾದ್ರೂ ಕಟ್ಟಿದಾರ ಏನು? ಜನಪದದಲ್ಲಿ ಗಂಡು ಮಕ್ಕಳಿಗೆ ಹೆಣ್ಣು ಕಟ್ಬೇಕ್ರಿ. ಎಲ್ಲಾರ್ಗೂ ಕಟ್ಟಿದ ಪದ ಕಟ್ಟಬೇಕು. ಯಾಕೆಂದ್ರೆ ಎಲ್ಲ ಹಾಡುಗಳನ್ನ ನಾವು ಹೆಣ್ಮಕ್ಳಿಗೆ ಹೇಳಿ ಕಳಿಸ್ತಾ ಇರ್ತೀವಿ, ಆದರೆ ಹೆಣ್ಮಕ್ಳು ಚೆನ್ನಾಗಿದ್ರೆ ಕುಟುಂಬ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂಥದ್ದೊಂದು ಹಾಡನ್ನು ಖಂಡಿತವಾಗ್ಲೂ ಹಾಡೋಣಂತೆ. ಇಲ್ಲಿ ಈ ವೇದಿಕೆಯಲ್ಲಿ ಬಂದು ನಮ್ಮೊಂದಿಗೆ ಇಷ್ಟು ಹಾಡುಗಳನ್ನು ಹಾಡಿ ಜನರಿಗೆ ರಂಜಿಸಿದ್ದಕ್ಕೆ ಸ್ವಾಮಿಯವರೇ ಎಲ್ಲರ ಪರವಾಗಿ ನಿಮಗೆ ವಂದನೆಗಳು, ನಮಸ್ಕಾರ. ಧನ್ಯವಾದಗಳು. ಮತ್ತು ವಾದ್ಯ ಸಹಕಾರ ಮಾಡಿದಂಥ ಎಲ್ಲ ಕಲಾವಿದ ವೃಂದದವರೆಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ಕಾಯ್ತಾ ಇರಿ. ಇದು ಗಾನಗರಡಿ ಜನಪದರ ಚಾವಡಿ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಗದಷ್ಟು ಹಾಡುಗಳನ್ನು ಕೇಳುವಂಥ ಅವಕಾಶ ದಯಮಾಡಿ ತಪ್ಪಿಸ್ಕೊಳ್ಬೇಡಿ. ಪ್ರತಿ ದಿನ ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ, ಸೋಮವಾರದಿಂದ ಶುಕ್ರವಾರದವರೆಗೂ. ತಪ್ಪದೆ ನೋಡಿ ನಿಮ್ಮ ನೆಚ್ಚಿನ ಜನಪದ ಹಾಡುಗಳನ್ನು. ನಮಸ್ಕಾರ.